ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತವನ್ನು ಸುತ್ತುವರಿಬೇಕು, ಅವಕಾಶ ಸಿಕ್ಕಾಗಲೆಲ್ಲ ಭಾರತವನ್ನ ಸಮಸ್ಯೆಗೆ ದೂಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಚೈನಾಗೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡೋ ದೊಡ್ಡ ಪ್ರಯತ್ನಕ್ಕೆ ಭಾರತ ವೇಗ ಕೊಡ್ತಾ ಇದೆ. ತನ್ನ ಆಕ್ಟ್ ಈಸ್ಟ್ ಪಾಲಿಸಿಯ ಭಾಗವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬ್ರೂನಿ ಹಾಗೂ ಸಿಂಗಪುರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಮೋದಿ ತಮ್ಮ ಬ್ರೂನಿ ಭೇಟಿಯನ್ನು ಪೂರ್ಣಗೊಳಿಸಿ ಸಿಂಗಪುರದತ್ತ ಪ್ರಯಾಣ ಬೆಳೆಸ್ತಾರೆ. ಹಾಗಾದ್ರೆ ಬ್ರೂನಿ ಮತ್ತು ಸಿಂಗಪುರ ಅನ್ನೋ ಈ ಎರಡು ಪುಟ್ಟ ದೇಶಗಳ ಭೇಟಿಯಿಂದ ಭಾರತಕ್ಕಾಗೋ ಲಾಭ ಏನು? ಈ ಭೇಟಿ ಸೌತ್ ಚೈನಾ ಸಮುದ್ರದಲ್ಲಿ ಚೈನಾಗೆ ಸೃಷ್ಟಿ ಮಾಡಲಿರುವ ಆತಂಕ ಎಂಥದ್ದು, ಬ್ರೂನಿಯ ವಿಶೇಷ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಎರಡು ಬದಿಗಳಲ್ಲಿ ಶತ್ರುಗಳಿದ್ದಾರೆ. ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾ. ಪಾಕಿಸ್ತಾನ ಅನ್ನೋದು ಆಗಾಗ ಭಯೋತ್ಪಾದಕರನ್ನು ಭಾರತದ ಒಳಗೆ ನುಗ್ಗಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿರುದ್ಧ ಒಂದಷ್ಟು ಪ್ರೊಪಗಂಡಾ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ ಅನ್ನೋದು ಬಿಟ್ರೆ ಅದರ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದ್ರೆ ಅವರನ್ನ ಏನೂ ಮಾಡದೆ ಸುಮ್ಮನೆ ಹಾಗೇ ಬಿಟ್ಟರೂ ಕೂಡ ತಮ್ಮ ಆಂತರಿಕ ಸಮಸ್ಯೆಗಳಿಂದ ಅವರು ನಾಶವಾಗಿ ಹೋಗ್ತಾರೆ. ಆದ್ರೆ ಭಾರತದ ಪೂರ್ವ ಭಾಗದಲ್ಲಿ ಇನ್ನೂ ಒಂದು ಶತ್ರು ಇದೆ ನೋಡಿ, ಚೈನಾ. ಅದನ್ನು ಹಾಗೆ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಚೈನಾ ಭಾರತದ ಜೊತೆ ನೇರವಾಗಿ ಯುದ್ಧ ಮಾಡೋದಿಲ್ಲ, ಆದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಮುಂತಾದ ದೇಶಗಳನ್ನ ಭಾರತದ ವಿರುದ್ಧ ಚೂಬಿಡ್ತಾ ಹೋಗುತ್ತೆ. ಭಾರತದ ಗಡಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ನಮ್ಮ ಈಶಾನ್ಯ ಭಾಗದಲ್ಲಿನ ಪ್ರತ್ಯೇಕತಾವಾದಕ್ಕೆ ನೀರೆರೆದು ಪೋಷಿಸುವ ಕೆಲಸವನ್ನ ಚೈನಾ ಮಾಡುತ್ತೆ. ಹೀಗಾಗಿ ಚೈನಾ ಅನ್ನೋದು ಭಾರತದ ಕಣ್ಣ ಮುಂದಿನ ದೊಡ್ಡ ಶತ್ರು. ಇಷ್ಟು ದಿನ ಚೈನಾನ ಎದುರಿಸೋದು ಅಂದ್ರೆ ಭಾರತ ತನ್ನ ಗಡಿಯಲ್ಲಿ ಸೇನೆಯನ್ನ ನಿಲ್ಲಿಸ್ತಾ ಲದಾಖ್, ಅರುಣಾಚಲ ಪ್ರದೇಶಗಳ ಗಡಿಗಳನ್ನ ಭದ್ರಾ ಮಾಡ್ಕೊಳ್ತಾ ಡಿಫೆನ್ಸಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಚೈನಾ ಪಾಕಿಸ್ತಾನವನ್ನ, ನೇಪಾಳವನ್ನ ಭಾರತದ ವಿರುದ್ಧ ಚೂಬಿಟ್ಟಾಗ ಭಾರತ ಅವುಗಳನ್ನ ಎದುರಿಸಬೇಕಾಗಿ ಬರ್ತಾ ಇತ್ತು. ಹಾಗೆ ಚೈನಾ ಜೊತೆಗಿನ ಸಂಬಂಧಗಳನ್ನು ಕೂಡ ಉತ್ತಮಗೊಳಿಸಿಕೊಳ್ಳುವ ಪ್ರಯತ್ನವನ್ನ ಕೂಡ ಭಾರತ ಮಾಡ್ತಾ ಇತ್ತು. ಯಾಕೆಂದ್ರೆ ನಮ್ಮದು ಬುದ್ಧನ ನಾಡು ನೋಡಿ, ನಾವು ಶಾಂತಿಯನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಿಲ್ಲ. ಹೀಗಾಗಿ ಭಾರತ ತುಂಬಾ ಡಿಫೆನ್ಸಿವ್ ಆಗಿ ಚೈನಾದ ಜೊತೆ ವ್ಯವಹರಿಸ್ತಾ ಇತ್ತು. ಮೋದಿ ಪ್ರಧಾನಿಯಾದ ನಂತರ ಕೂಡ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ಭಾರತ ಆತಿಥ್ಯವನ್ನು ಕೊಡ್ತು. ಆದ್ರೆ ಹಾಗೆ ಕರೆದು ಊಟ ಹಾಕಿದ ಬೆನ್ನಲ್ಲೇ ಗಲ್ವಾನ್ ಗಲಾಟೆಗಳು ನಡೆದವು ನೋಡಿ. ಭಾರತ ಚೈನಾನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತು. ಚೈನಾ ಯಾವತ್ತೂ ಯಾರಿಗೂ ಮಿತ್ರನಾಗಲಾರ ಅನ್ನೋದು ಭಾರತದ ಅರಿವಿಗೆ ಬಂದ ನಂತರ ಚೈನಾನ ಎದುರಿಸೋದಕ್ಕೆ ಭಾರತ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಹೋಯ್ತು. ಚೈನಾ ಹೇಗೆ ಭಾರತದ ಬಲಹೀನತೆಗಳನ್ನ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆಯೋ ಹಾಗೆ ಭಾರತ ಕೂಡ ಚೈನಾದ ವೀಕ್ ಪಾಯಿಂಟ್ಗಳಲ್ಲಿ ಅದಮೋದಕ್ಕೆ ಸಿದ್ಧ ಆಯಿತು. ಗೆಳೆಯರೆ, ಚೈನಾದ ವೀಕ್ ಪಾಯಿಂಟ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದಕ್ಷಿಣ ಚೈನಾ ಸಮುದ್ರ. ಇಲ್ಲಿನ ಎಲ್ಲ ದೇಶಗಳ ಜೊತೆಗೂ ಚೈನಾಗೆ ಸಮಸ್ಯೆಗಳಿವೆ. ಇಲ್ಲಿ ಚೈನಾನ ನಂಬೋ ಯಾವ ಮಿತ್ರನೂ ಇಲ್ಲ. ಜಪಾನ್ ಹಾಗೂ ಚೈನಾ ನಡುವೆ ಸೆಂಕಾಕು ದ್ವೀಪಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿವೆ. ಜೊತೆಗೆ ಒಂದು ಕಾಲಕ್ಕೆ ಜಪಾನ್ ಚೈನಾ ಮೇಲೆ ಆಧಿಪತ್ಯವನ್ನ ಸಾಧಿಸಿತ್ತು. ಚೈನಾದ ಸಾಕಷ್ಟು ಭೂಭಾಗವನ್ನ ಜಪಾನ್ ಆಕ್ರಮಿಸಿಕೊಂಡಿತ್ತು. ಹೀಗಾಗಿ ಜಪಾನ್ ವಿರುದ್ಧ ಒಂದು ದ್ವೇಷ ಚೈನಾದ ಜೀನ್ಸ್ ನಲ್ಲಿದೆ. ಇನ್ನು ಅಲ್ಲಿಂದ ಕೆಳಗೆ ಬಂದ್ರೆ ಸೌತ್ ಕೊರಿಯಾ ಇದೆ. ಇಲ್ಲಿ ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾಗಳು ಬೇರೆ ಆಗೋ ಸಂದರ್ಭದಲ್ಲಿ ನಾರ್ತ್ ಕೊರಿಯಾದ ಬೆಂಬಲಕ್ಕೆ ನಿಂತಿದ್ದು ಚೈನಾ. ಈಗಲೂ ಆಗಾಗ ಚೈನಾ ನಾರ್ತ್ ಕೊರಿಯಾದ ಮೂಲಕ ದಕ್ಷಿಣ ಕೊರಿಯಾಗೆ ಕಾಟ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಇನ್ನು ತೈವಾನ್ ಹಾಗೂ ಚೈನಾದ ಜಗಳ ಏನು ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ಇನ್ನು ಸ್ವಲ್ಪ ಕೆಳಗೆ ಬಂದರೆ ಫಿಲಿಪೀನ್ಸ್, ಬ್ರೂನಿ, ಮಲೇಷ್ಯಾ, ಇಂಡೋನೇಷ್ಯಾ, ಈ ಯಾವ ದೇಶಕ್ಕೂ ಚೈನಾ ಜೊತೆ ಉತ್ತಮ ಸಂಬಂಧಗಳಿಲ್ಲ. ಫಿಲಿಪೀನ್ಸ್ ಅಂತೂ ಚೈನಾದ ವಿರುದ್ಧ ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿ ಮಾಡಿದೆ. ಈ ದಕ್ಷಿಣ ಚೀನಾ ಸಮುದ್ರ ಅನ್ನೋದೇ ಚೈನಾದ ದೊಡ್ಡ ವೀಕ್ ಪಾಯಿಂಟು. ಹೀಗಾಗಿ ಭಾರತ ಈಗಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವ, ಅಲ್ಲಿ ತನ್ನ ಮಿತ್ರರನ್ನ ಬೆಳೆಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ನೀವು ನಮ್ಮ ಶತ್ರುಗಳ ಜೊತೆ ಕೈ ಜೋಡಿಸಿದ್ರೆ, ನಮ್ಮ ಹಿತ್ತಲಿಗೆ ಬಂದು ಕಿರಿಕ್ ಮಾಡಿದ್ರೆ, ನಾವು ನಿಮ್ಮ ಶತ್ರುಗಳ ಜೊತೆ ಸ್ನೇಹ ಮಾಡ್ತೀವಿ, ನಿಮ್ಮ ತಲಬಾಗಿಲಿಗೆ ನಾವು ಬರ್ತೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ಭಾರತ ಚೈನಾಗೆ ಕೊಡೋದಿಕ್ಕೆ ಹೋಗ್ತಾ ಇದೆ. ಅದರ ಅಂಗವಾಗಿ ಭಾರತ ಆಕ್ಟ್ ಈಸ್ಟ್ ಪಾಲಿಸಿಗೆ ಶಕ್ತಿಯನ್ನು ತುಂಬುತ್ತಾ ಇದೆ. ಈ ಆಕ್ಟ್ ಈಸ್ಟ್ ಅನ್ನೋದು ಈ ಹಿಂದೆ ಲುಕ್ ಈಸ್ಟ್ ಪಾಲಿಸಿ ಅಂತ ಕರೆಸ್ಕೊಳ್ತಾ ಇತ್ತು. ಸೋವಿಯತ್ ಪತನ ನಂತರ ಭಾರತ ತನ್ನ ಪೂರ್ವ ಭಾಗದ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋದಕ್ಕೆ 1991ರಲ್ಲಿ ಲುಕ್ ಈಸ್ಟ್ ಪಾಲಿಸಿಯನ್ನು ಅಳವಡಿಸಿಕೊಳ್ಳುತ್ತೆ. ಇದು ಪೂರ್ವ ದೇಶಗಳ ಜೊತೆ ವ್ಯಾಪಾರ ಸಂಬಂಧಗಳಿಗಾಗಿ ಭಾರತ ಮಾಡಿಕೊಂಡ ವ್ಯವಸ್ಥೆ. ಅದನ್ನ ಮೋದಿ ಪ್ರಧಾನಿಯಾದ ನಂತರ ಆಕ್ಟ್ ಈಸ್ಟ್ ಪಾಲಿಸಿಯಾಗಿ ಬದಲಾಯಿಸಲಾಗಿದೆ. ಅದರಲ್ಲಿ ವ್ಯಾಪಾರ ಪಾಲುದಾರಿಕೆಯ ಜೊತೆ ರಕ್ಷಣೆ ಹಾಗೂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಈ ಆಕ್ಟ್ ಈಸ್ಟ್ ಪಾಲಿಸಿಯ ಭಾಗವಾಗಿ ಪ್ರಧಾನಿ ಮೋದಿ ಬ್ರೂನಿ ಹಾಗೂ ಸಿಂಗಪುರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಗೆಳೆಯರೆ, ಬ್ರೂನಿ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪುಟ್ಟ ದೇಶ. ಇದನ್ನ ಬ್ರೂನಿ ದಾರುಸಲಾಂ ಅಂತ ಕರೀತಾರೆ. ದಾರುಸಲಾಂ ಅಂದ್ರೆ ಶಾಂತಿಯ ಬೀಡು ಅಂತ ಅರ್ಥ. ಇದು 5765 ಚದರ ಕಿಲೋಮೀಟರ್ ವಿಸ್ತೀರ್ಣ ಹಾಗೂ 4,60,000
345 ಮಂದಿಯಷ್ಟು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಆ ಪೈಕಿ 73.6% ಮಲಯ ಜನ ಇದ್ದಾರೆ. 9.6% ಚೈನಾ ಮೂಲದ ಜನ ಇಲ್ಲಿ ವಾಸ ಮಾಡ್ತಾರೆ. ಹಾಗೆ 82% ಸುನ್ನಿ ಮುಸ್ಲಿಮರಿದ್ದಾರೆ. 6.7% ಕ್ರೈಸ್ತರಿದ್ರೆ 4.9% ಬೌದ್ಧರಿಲ್ಲಿದ್ದಾರೆ. ಹಾಗೆ ಇಲ್ಲಿ ಸುಮಾರು 14,500 ಭಾರತೀಯರು ಕೂಡ ಇದ್ದಾರೆ. ಅದರಲ್ಲಿ ಕೆಲವರು ಅಲ್ಲಿನ ತೈಲ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ನಷ್ಟು ಮಂದಿ ವೈದ್ಯರು, ಶಿಕ್ಷಕರು ಇದ್ದಾರೆ. ಬ್ರೂನಿಯ ಶಿಕ್ಷಣ ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ತುಂಬಾನೇ ದೊಡ್ಡದು ಕೂಡ ಇದೆ. ಇನ್ನು ಇಲ್ಲಿ ಇವತ್ತಿಗೂ ಕೂಡ ರಾಜಾಡಳಿತ ಇದೆ. ಸುಲ್ತಾನ್ ಹಸನಲ್ ಬೋಲ್ಕಿಯಾ ಈ ಬ್ರೂನಿಯನ್ನ ಆಳ್ತಾ ಇರೋ ರಾಜ. ಹಾಗೆ ಇದು ಬ್ರಿಟನ್ ರಾಜವಂಶವನ್ನ ಹೊರತುಪಡಿಸಿದ್ರೆ ಇಡೀ ಜಗತ್ತಲ್ಲೇ ಅಧಿಕಾರದಲ್ಲಿ ಉಳಿದ ಅತ್ಯಂತ ಪುರಾತನ ರಾಜಮನೆತನ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಸುಲ್ತಾನ್ ಬೋಲ್ಕಿಯಾ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಕೂಡ ಕರೆಸ್ಕೊಳ್ತಾರೆ. ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಈ ಬ್ರೂನಿಯ ಪ್ರಮುಖ ಆದಾಯ ಮೂಲ. ಈ ಸುಲ್ತಾನ್ ಬೋಲ್ಕಿಯಾನ ಶ್ರೀಮಂತಿಕೆ ಬಗ್ಗೆ ಕೂಡ ನಿಮಗೊಂದಷ್ಟು ಹೇಳಬೇಕು. ಈತನ ಬಳಿ ಒಟ್ಟು 7,000 ಕಾರುಗಳಿವೆ. ಅದರಲ್ಲಿ 600ಕ್ಕೂ ಹೆಚ್ಚು ರೋಲ್ಸ್ ರಾಯ್ಸ್ ಕಾರುಗಳಿವೆ. ಅದರಲ್ಲಿ ಮಗಳಿಗಾಗಿ ಚಿನ್ನದ ಲೇಪ ಹೊಂದಿರುವ ರೋಲ್ಸ್ ರಾಯ್ಸ್ ಕಾರನ್ನ ಈ ಸುಲ್ತಾನ ಗಿಫ್ಟ್ ಕೊಟ್ಟಿದ್ದಾನಂತೆ. 450 ಫೆರಾರಿಗಳು, 380 ಬೆಂಟ್ಲಿಗಳು, BMW, ಜಾಗ್ವಾರ್, ಲ್ಯಾಂಬರ್ಗಿನಿ, ಮ್ಯಾಕ್ಲೆರನ್ ಹೀಗೆ ಥರಾವರಿ ಕಾರುಗಳು ಈತನ ಬಳಿ ಇವೆ. ಇನ್ನು ಈತನ ಇಸ್ತಾನ ನೂರುಲ್ ಇಮಾನ್ ಪ್ಯಾಲೇಸ್ ಬಗ್ಗೆ ಕೂಡ ಸಾಕಷ್ಟು ಕಥೆಗಳಿವೆ. ಅದು ಜಗತ್ತಿನ ಅತಿ ದೊಡ್ಡ ಅರಮನೆಯನ್ನು ಖ್ಯಾತಿಯನ್ನು ಪಡ್ಕೊಂಡಿರುವುದು ಅಷ್ಟೇ ಅಲ್ಲ, ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಕೂಡ ಇದರ ಹೆಸರು ಸೇರ್ಪಡೆಯಾಗಿದೆ. ಇದು 20 ಲಕ್ಷ ಚದುರ ಅಡಿ ವಿಸ್ತೀರ್ಣವನ್ನ ಹೊಂದಿರುವ ಅರಮನೆ, 5 ಈಜುಕೊಳಗಳು, 1700 ಬೆಡ್ರೂಮುಗಳು, 257 ಸ್ನಾನಗೃಹಗಳು, 110 ಗ್ಯಾರೇಜುಗಳು, 1 ಖಾಸಗಿ ಮೃಗಾಲಯ, ಅದರಲ್ಲಿ 30 ಬಂಗಾಳದ ಹುಲಿಗಳು, ವಿವಿಧ ಪ್ರಾಣಿಗಳು, ಪಕ್ಷಿಗಳು, ಮಹಾರಾಜನ ವಿಲಾಸಿ ಓಡಾಟಗಳಿಗೆ ಅಂತ ಒಂದು ಸ್ವಂತ ಬೋಯಿಂಗ್ 747 ವಿಮಾನ, ಹೀಗೆ ಆತನ ಸಂಪತ್ತಿನ ಪಟ್ಟಿ ಬೆಳೀತಾ ಹೋಗುತ್ತೆ. ಈ ಸುಲ್ತಾನ್ ಹಸನಲ್ ಬೋಲ್ಕಿಯಾ 1967ರಿಂದ ಬ್ರೂನಿಯ ರಾಜ ಹಾಗೂ ಪ್ರಧಾನಿ ಕೂಡ ಆಗಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದು ಬ್ರೂನಿಗೆ ಭಾರತದ ಪ್ರಧಾನಿಯೊಬ್ಬರು ಕೊಡ್ತಾ ಇರೋ ಮೊಟ್ಟ ಮೊದಲ ಭೇಟಿ. ಈ ಹಿಂದೆ ಏಸಿಯಾನ್ ಸಮ್ಮೇಳನದಲ್ಲಿ ಹಾಗೂ ಈಸ್ಟ್ ಏಷ್ಯಾ ಸಮ್ಮೇಳನದ ಸಂದರ್ಭದಲ್ಲಿ ಮೋದಿ ಹಾಗೂ ಈ ಸುಲ್ತಾನ್ ಬೋಲ್ಕಿಯಾ ಮ್ಯಾನ್ಮಾರ್ ಹಾಗೂ ಫಿಲಿಪೀನ್ಸ್ಗಳಲ್ಲಿ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಸುಲ್ತಾನ ಭಾರತದ ಪ್ರಧಾನಿಗೆ ಬ್ರೂನಿಗೆ ಬರುವುದಕ್ಕೆ ಆಹ್ವಾನವನ್ನು ಕೊಟ್ಟರು. ಆ ಭೇಟಿಗೆ ಈಗ ಅಂದ್ರೆ ಭಾರತ ಹಾಗೂ ಬ್ರೂನಿ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಶುರುವಾಗಿ 40ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭೇಟಿ ನಡೀತಾ ಇದೆ. ಈ ಭೇಟಿ ಭಾರತ ಹಾಗೂ ಬ್ರೂನಿಯ ನಡುವಿನ ವ್ಯಾಪಾರ ಸಂಬಂಧಗಳನ್ನು ವೃದ್ಧಿ ಮಾಡೋ ಸಾಧ್ಯತೆ ಇರುತ್ತೆ. ಬ್ರೂನಿ ಪೂರ್ವ ಏಷ್ಯಾ ದೇಶದ ಅತಿದೊಡ್ಡ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ರಫ್ತುದಾರ ದೇಶ. ಈ ಹಿಂದೆ ಭಾರತ ಮತ್ತು ಬ್ರೂನಿ ನಡುವೆ ತೈಲ ವ್ಯಾಪಾರ ಇತ್ತು, ಆದರೆ ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಭಾರತ ರಷ್ಯಾದಿಂದ ಡಿಸ್ಕೌಂಟ್ ಬೆಲೆಗೆ ತೈಲ ಆಮದು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ ನಂತರ ಇನ್ನಿತರ ತೈಲ ಸರಬರಾಜು ದೇಶಗಳ ಜೊತೆಗಿನ ವ್ಯಾಪಾರವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡಿದೆ. ಆದರೂ ಸುಮಾರು $270 ಮಿಲಿಯನ್ ಮೌಲ್ಯದ ತೈಲವನ್ನ ಭಾರತ ಬ್ರೂನಿಯಿಂದ ಆಮದು ಮಾಡಿಕೊಳ್ತಾ ಇದೆ. ಈಗ LNG ಖರೀದಿಗೆ ಭಾರತ ಬ್ರೂನಿಯ ಜೊತೆ ಒಪ್ಪಂದಕ್ಕೆ ಸಹಿ ಹಾಕೋ ಸಾಧ್ಯತೆಗಳಿವೆ. ಇನ್ನು ಎರಡೂ ದೇಶಗಳ ನಡುವೆ ಸ್ಪೇಸ್ಗೆ ಸಂಬಂಧಪಟ್ಟ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬೀಳಿದೆ. ಬ್ರೂನಿಯ ಭೇಟಿಯನ್ನ ಪೂರ್ಣಗೊಳಿಸಿದ ನಂತರ ಮೋದಿ ಬುಧವಾರ ಸಿಂಗಪುರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಸಿಂಗಪುರ ಹಾಗೂ ಭಾರತದ ನಡುವೆ ಅತ್ಯುತ್ತಮ ವ್ಯಾಪಾರ ಸಂಬಂಧಗಳಿವೆ. ಸಿಂಗಪುರ ಭಾರತದ 8ನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ. ಸಿಂಗಪುರ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭಾರತ ಹಾಗೂ ಈ ಸಿಂಹಪುರಗಳ ನಡುವೆ ಅತ್ಯುತ್ತಮ ಸಂಬಂಧಗಳಿವೆ. ಎರಡೂ ದೇಶಗಳು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಗೆ ಸಹಿ ಹಾಕಿವೆ. ಹಾಗೆ ಸ್ಟ್ರಾಟಜಿಕ್ ರಿಲೇಷನ್ ಅಗ್ರಿಮೆಂಟ್ ಮೂಲಕ ವ್ಯಾಪಾರ ವೃದ್ಧಿ, ಹೂಡಿಕೆ ಸ್ನೇಹಿ ವಾತಾವರಣದ ಜೊತೆಗೆ ಮ್ಯಾರಿಟೈಮ್ ಸೆಕ್ಯೂರಿಟಿ, ಜಂಟಿ ಸಮರಾಭ್ಯಾಸ, ಆಯುಧ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಒಪ್ಪಂದ, ಜಂಟಿ ಆಯುಧ ತಯಾರಿ, ಹೀಗೆ ಎರಡೂ ದೇಶಗಳ ನಡುವೆ ಸಾಕಷ್ಟು ಒಪ್ಪಂದಗಳಾಗಿವೆ. ಈಗ ಪ್ರಧಾನಿ ಮೋದಿ ಸಿಂಗಪುರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿನ ಅಧ್ಯಕ್ಷ ಥರ್ಮಾನ್ ಷಣ್ಮುಗರತ್ನಂ ಮತ್ತು ಪ್ರಧಾನಿ ಲಾರೆನ್ಸ್ ವಾಂಗ್ ಸೇರಿದ ಹಾಗೆ ಒಂದಷ್ಟು ಸೀನಿಯರ್ ಮಂತ್ರಿಗಳ ಜೊತೆ ಮೋದಿ ಸಭೆ ನಡೆಸ್ತಾರೆ. ಅಲ್ಲಿ ಡಿಜಿಟಲ್ ಕೋಆಪರೇಷನ್, ಆರೋಗ್ಯ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬೀಳುತ್ತೆ. ಹಾಗೆ ಸಿಂಗಪುರದ ಉದ್ಯಮಿಗಳ ಜೊತೆ ಕೂಡ ಪ್ರಧಾನಿ ಮೋದಿಯ ಭೇಟಿ ಮಾತುಕತೆ ನಡೆಯಲಿದೆ. ಇದು ಭಾರತಕ್ಕೆ ಹೂಡಿಕೆಗಳನ್ನು ಆಕರ್ಷಿಸುವ ನಿಟ್ಟಲ್ಲಿ ಮಹತ್ವದ ಭೇಟಿ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಮೊನ್ನೆ ಅಷ್ಟೇ ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭಾರತಕ್ಕೆ ಭೇಟಿ ಕೊಟ್ಟರು. ಎರಡೂ ದೇಶಗಳ ನಡುವೆ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಸಹಿ ಬಿತ್ತು. ಹಾಗೆ ಫಿಲಿಪೀನ್ಸ್ಗೆ ಭಾರತ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಡ್ತಾ ಇದೆ. ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳ ಜೊತೆ ಭಾರತ ಅತ್ಯುತ್ತಮ ಸಂಬಂಧವನ್ನು ಇಟ್ಟುಕೊಂಡಿದೆ. ಜೊತೆಗೆ ತೈವಾನ್ ಜೊತೆಗೆ ಕೂಡ ಭಾರತದ ಸಂಬಂಧಗಳು ಗಟ್ಟಿಯಾಗಿವೆ. ಒಂದು ಕಡೆ ಚೈನಾ ಹಿಂದೂ ಮಹಾಸಾಗರದಲ್ಲಿ ಕೈ ಆಡಿಸೋ ಪ್ರಯತ್ನ ಮಾಡ್ತಾ ಇದ್ರೆ, ಅದಕ್ಕೆ ಪ್ರತಿಯಾಗಿ ಭಾರತ ದಕ್ಷಿಣ ಚೈನಾ ಸಮುದ್ರದಲ್ಲಿ ಪ್ರತ್ಯುತ್ತರ ಕೊಡ್ತಾ ಇದೆ.
ಹಾಗೆ ಭಾರತ ಕ್ವಾಡ್ ಕೂಟದ ಸಭೆಗೆ ಆತಿಥ್ಯವನ್ನು ಕೂಡ ವಹಿಸ್ತಾ ಇದೆ. ಈ ಬಾರಿ ಕ್ವಾಡ್ ವಿಸ್ತರಣೆ ಆಗೋ ಸಾಧ್ಯತೆಗಳು ಇದ್ದು ದಕ್ಷಿಣ ಕೊರಿಯಾಗೆ ಕ್ವಾಡ್ ಅಲ್ಲಿ ಸ್ಥಾನ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ವಾಡ್ ರಚನೆ ಯಾರನ್ನ ಗಮನದಲ್ಲಿಟ್ಟುಕೊಂಡಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋದೆ. ಇನ್ನು ಇದೆಲ್ಲದರ ಜೊತೆಗೆ ಭಾರತ ಚೈನಾದ ಮೇಲಿನ ವ್ಯಾಪಾರ ನಿರ್ಭರತೆ, ಚೈನಾ ಆಮದುಗಳನ್ನ ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ಕೂಡ ಯಶಸ್ಸನ್ನ ಪಡ್ಕೊಂಡು ಬಿಟ್ರೆ ಈ ಆಧಿಪತ್ಯದ ಯುದ್ಧದಲ್ಲಿ ಭಾರತ ಅರ್ಧ ಗೆದ್ದಾಗುತ್ತೆ. ಇದು ಗೆಳೆಯರೆ ಭಾರತದ ಪ್ರಧಾನಿಯ ಬ್ರೂನಿ ಹಾಗೂ ಸಿಂಗಪುರ್ ಭೇಟಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.